ಇನ್ನು ಏರ್ಪೋರ್ಟ್ ರಸ್ತೆಯಲ್ಲಿ ಈ ಟ್ರಾಫಿಕ್ ಕಿರಿಕಿರಿಯನ್ನು ತಗ್ಗಿಸಲಿಕ್ಕೆ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ. ಇಂದು ಲೋಕಾರ್ಪಣೆಗೊಳ್ಳಲಿದೆ ಹೆಬ್ಬಾಳದ ಹೊಸ ಮೇಲ್ಸೇತುವೆ. ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ಬೆಳಿಗ್ಗೆ 11ಕ್ಕೆ ಮೇಲ್ಸೇತುವೆಯನ್ನು ಉದ್ಘಾಟಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ. ಬರೋಬ್ಬರಿ 700 ಮೀಟರ್ ಉದ್ದದ ಹೆಬ್ಬಾಳದ ಹೊಸ ಮೇಲ್ಸೇತುವೆ ಇದು. ಹೆಬ್ಬಾಳ ಹೊಸ ಮೇಲ್ಸೇತುವೆಯಿಂದ ವಾಹನ ದಟ್ಟಣೆ ಏನಿದೆ, ಸಂಚಾರ ದಟ್ಟಣೆ ಏನಿದೆ, ಇದು ತಗ್ಗುತ್ತೆ ಅಂತ ನಾವು ಹೇಳಕ್ಕಾಗಿದೆ. ಇನ್ನು ಮಂಜುನಾಥ್, ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಬ್ಬಾಳ ಮೇಲ್ಸೇತುವೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನು ಬಹಳ ಕಿರಿಕಿರಿ ಆಗ್ತಿತ್ತಲ್ಲಿ ಈ ಟ್ರಾಫಿಕ್ಕಿಂದಾಗಿ, ಪದೇ ಪದೇ ಟ್ರಾಫಿಕ್ ಜಾಮ್ಗಳಾಗ್ತಾ ಇತ್ತು. ಈ ಮೇಲ್ಸೇತುವೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಮೇಲ್ಸೇತುವೆಯನ್ನು ಯಾವ ರೀತಿಯಲ್ಲಿ ಉದ್ಘಾಟನೆ ಮಾಡಲಾಗುತ್ತೆ? ಖಂಡಿತ ಕಾರ್ತಿಕ್, ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಂಕ್ಷನ್ ಏರಿಯಾ ಅಂದ್ರೂ ಕೂಡ ಹೆಬ್ಬಾಳ ಫ್ಲೇವರ್ ಅಂತ ಹೇಳಲಾಗ್ತಿತ್ತು. ಸೊ ಇವತ್ತು ಅದು ಎಲ್ಲರೂ ಅಂದ್ರೆ ಇಷ್ಟು ದಿನ ವಾಹನ ಸವಾರರು ಸಾಕಷ್ಟು ಟ್ರಾಫಿಕ್ ನಿಂದ ಬಳಲುತ್ತಿದ್ದಂತಹ ವಾಹನ ಸವಾರರಿಗೆ ಇವತ್ತು ಮುಕ್ತಿ ನೀಡುವ ಅವಕಾಶ ಸರ್ಕಾರ ಕೊಟ್ಟಿದೆ. ಯಾಕಂದ್ರೆ ಇವತ್ತು ಬೆಳಗ್ಗೆ 10:30ಕ್ಕೆ ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಈ ಒಂದು ಹೆಬ್ಬಾಳ ಫ್ಲೇವರ್ ಏನಿದೆ, ಬಿಡಿಎ ವತಿಯಿಂದ ನಿರ್ಮಾಣ ಆಗಿರುವಂತಹ ಹೆಬ್ಬಾಳ ಫ್ಲೇವರ್ ಇವತ್ತು ನಿರ್ಮಾಣಗೊಳ್ತಿದೆ. ಯಾಕಂದ್ರೆ ಇದು ಬರೋಬ್ಬರಿ 31 ತಿಂಗಳಿಂದನೂ ಕೂಡ ಕಾಮಗಾರಿ ನಡೆದಿತ್ತು. ಅಂದ್ರೆ ಮುಖ್ಯವಾಗಿ ಐಟಿಬಿಟಿ ಸಿಟಿ ಆ ಒಂದು ಕೆಆರ್ಪುರಂ ಕಡೆಯಿಂದ ಬೆಂಗಳೂರು ನಗರಕ್ಕೆ ಎಂಟ್ರಿ ಆಗುವಂತಹ ಮುಖ್ಯ ಜಂಕ್ಷನ್ ಇದಾಗಿತ್ತು. ಬೆಂಗಳೂರು ನಗರಕ್ಕೆ ಮೇಕ್ರಿ ಸರ್ಕಲ್ ಕಡೆ ಬರುವಂತಹ ದಿನಕ್ಕೆ ಸಾವಿರಾರು ವಾಹನಗಳು ಕೂಡ ಈ ಒಂದು ಫ್ಲೇವರ್ ಮೇಲೆ ಬರ್ತಾ ಇದ್ರು. ಅಂದ್ರೆ ಈ ಫ್ಲೇವರ್ ಅಂದ್ರೆ ಕಾಮಗಾರಿ ನಡೀತಿದ್ದ ಸಾಕಷ್ಟು ವಾಹನ ದಟ್ಟಣೆ ಆಗ್ತಿತ್ತು. ಸೊ ಹಾಗಾಗಿ ಈ ಭಾಗದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ಒಂದು ಹೊಸ ಫ್ಲೇವರ್ ಅನ್ನ ನಿರ್ಮಾಣವಾಗಿತ್ತು. ಸೊ 31 ತಿಂಗಳ ಕಾಲ ಈ ಫ್ಲೇವರ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇವತ್ತು ಸರ್ಕಾರದ ವತಿಯಿಂದ ಇದೀಗ ಫ್ಲೇವರ್ ಇವತ್ತು 10:30ಕ್ಕೆ ಸಿಎಂ ಹಾಗೂ ಡಿಸಿಎಂ ಕಡೆಯಿಂದ ಉದ್ಘಾಟನೆ ಆಗ್ತಿರುವಂತದ್ದು. ಜೊತೆಗೆ ಇದು 700 ಮೀಟರ್ ಉದ್ದ ಹೊಂದಿರುವಂತಹ ಈ ಒಂದು ಫ್ಲೇವರ್ ಏನಿದೆ, ಕೆಆರ್ಪುರಂ ಕಡೆಯಿಂದನ ಈ ಹೆಬ್ಬಾಳ ಮೇಕ್ರಿ ಸರ್ಕಲ್ ಕಡೆ ಬೆಂಗಳೂರು ನಗರಕ್ಕೆ ಎಂಟ್ರಿ ಆಗುವಂತಹ ಈ ಫ್ಲೇವರ್ ಇವತ್ತು ಲೋಕಾರ್ಪಣೆ ಆಗ್ತಿದೆ. ಯಾಕಂದ್ರೆ ಈ ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಇತ್ತು. ಸದ್ಯ ಈ ಒಂದು ಯಾಕಂದ್ರೆ ಐಟಿಬಿಟಿ ಕಂಪನಿಗಳು ಈ ಭಾಗದಲ್ಲಿದ್ದು, ಜೊತೆಗೆ ಈ ಭಾಗಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಹೋಗಬೇಕಾಯಿತು, ಜೊತೆಗೆ ಬೆಂಗಳೂರು ಸಿಟಿ ಕಡೆ ಹೋಗಬೇಕಾಯಿತು. ಸೊ ಹಾಗಾಗಿ ಇದು ಮುಖ್ಯ ಜಂಕ್ಷನ್ ಆಗಿದ್ದರಿಂದ ಸಾಕಷ್ಟು ವಾಹನಗಳ ದಟ್ಟಣೆ ಜೊತೆಗೆ ಟ್ರಾಫಿಕ್ ಹೆಚ್ಚಾಗ್ತಿತ್ತು. ಸೊ ಎಲ್ಲೋ ಒಂದ್ ಕಡೆ ಇವತ್ತು ಈ ಒಂದು 700 ಮೀಟರ್ ಉದ್ದದ ಮೇಲ್ಸೇತುವೆ 700 ಮೀಟರ್ ಉದ್ದದ ಮೇಲ್ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿದ್ದ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗ್ಬೋದು ಎಂದು ಕೂಡ ವಾಹನ ಸವಾರರು ಒಂದ್ ಕಡೆ ಖುಷಿ ವ್ಯಕ್ತಪಡಿಸಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು.